ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಈ ದಿನ ನಮ್ಮ ಜೊತೆ ಪ್ರಸನ್ನ ಕುಮಾರ್ ಬಿ, ಸಾಮಾಜಿಕ ಕಾರ್ಯಕರ್ತರು, ಕುಂದೂರು, ಹೊನ್ನಾಳಿ ತಾಲೂಕ್, ದಾವಣಗೆರೆ ಜಿಲ್ಲೆಯ ಸಾಮಾಜಿಕ ಜವಾಬ್ದಾರಿಯುತ ಪ್ರಸನ್ನ ಕುಮಾರ್ ಅವರು ದಾವಣಗೆರೆ DVG ವಾಯ್ಸ್ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಇವತ್ತು ಅವರ ಒಂದು ಕೊರಗು ಏನು ಅಂತ ಹೇಳಿದರೆ, ಅವ್ರ ಕೊರಗು ಅನ್ನೋದಕ್ಕಿಂತಲೂ ಸಮಾಜದ ಒಂದು ಹಿತದೃಷ್ಟಿಯಿಂದ ಇಟ್ಕೊಂಡ್ಬಂದಿರ್ತಕ್ಕಂಥ ಸಮಾಜದ ಬೆಳವಣಿಗೆಯಲ್ಲಿ, ಸಮಾಜದ ಬದಲಾವಣೆಗೆ ಹಗಲಿರುಳು ಶ್ರಮಿಸ್ತಕ್ಕಂಥ, ಯಾಕೆ ಅಂತ ಹೇಳಿದ್ರೆ ಇದು ಒಂದೇ ವಿಚಾರದಲ್ಲಿ ಪ್ರಸನ್ನ ಕುಮಾರ್ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇವತ್ತು ಪ್ರಸನ್ನ ಕುಮಾರ್ ಅವ್ರನ್ನ ನಾವು ಸ್ಟುಡಿಯೋಕ್ಕೆ ಕರೆಸಿರೋ ಉದ್ದೇಶ ಒಂದೇ, ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಒಂದು ಇಲಾಖೆಯಲ್ಲಿ ಅಕ್ರಮ ನಡೆದರೂ ಅದನ್ನು ತಡೆಯುವಂಥ ಶಕ್ತಿ ಈ ದಿಟ್ಟ ಪ್ರಸನ್ನ ಕುಮಾರ್ ಅವ್ರಿಗಿದೆ. ಹಾಗಾಗಿ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಕರೆಸಿದ್ದೀವಿ. ನಮಸ್ಕಾರ. ನಮಸ್ತೆ ಸರ್. ಏನು ಇವತ್ತು ನೀವು ಪ್ರೆಸ್ ಕ್ಲಬ್ಬಲ್ಲಿ ಮೀಟಿಂಗ್ ಮಾಡಿದ್ರಿ, ಆ ಒಂದು ಮೀಟಿಂಗಿನ ಸಲುವಾಗಿಯೇ ನಾನು ನಿಮ್ಮನ್ನು ಇವತ್ತು ಸ್ಟುಡಿಯೋಕ್ಕೆ ಬರಮಾಡ್ಕೊಂಡಿದ್ದೀನಿ. ಇವತ್ತು ನಮ್ಮ ವೀಕ್ಷಕರಿಗೆಲ್ಲ ಹಬ್ಬದೂಟ. ಯಾಕೆ ಅಂತ ಹೇಳಿದ್ರೆ ಇವತ್ತು ಭ್ರಷ್ಟರು ಬರೀ ಅಲ್ಲಿರ್ತಿದ್ರು ಇಲ್ಲಿರ್ತಿದ್ರು ಅಂತ ಕೇಳ್ಪಟ್ಟಿದ್ವಿ. ಇವತ್ತು ನಮ್ಮ ಕಣ್ಣಿದ್ರಿಗೆ ಎಷ್ಟು ಮೋಸ ಆಗ್ತಾ ಇದೆ ಅಂತ ಹೇಳಿದರೆ, ಆ ಒಂದು ಮೋಸ ಏನಾಗಿದೆ, ಇವತ್ತು ದಾವಣಗೆರೆ ಇಒ ಏನು ರಾಮಬೋವಿ ಅವರಿದ್ದಾರೆ ಅವ್ರ ಬಗ್ಗೆ ಆಯಿತು, ಜಗಳೂರು ಇಒ ಕೆಂಚಪ್ಪ ಅವ್ರ ಬಗ್ಗೆ ಆಯಿತು, ಬಹಳ ಸಂಕ್ಷಿಪ್ತವಾಗಿ ಪ್ರೆಸ್ ಕ್ಲಬ್ಬಲ್ಲಿ ತಿಳಿಸಿದ್ದೀರಾ. ಅದನ್ನು ನಮ್ಮ TV ಚಾನಲ್ ಮೂಲಕ ವೀಕ್ಷಕರಿಗೆ ತಿಳಿಸಿರಿ. ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ ಹೇಳೋದು, ಸಾಮಾಜಿಕ ಕಾರ್ಯಕರ್ತ, ಕುಂದೂರು ಹೊನ್ನಾಳಿ ತಾಲೂಕು. ಆತ್ಮೀಯರೇ, ದಾವಣಗೆರೆ ಜಿಲ್ಲಾ ಪಂಚಾಯತ್ ಅಧೀನದಲ್ಲಿ ಬರುವಂಥ ದಾವಣಗೆರೆ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕಾಧಿಕಾರಿ ಹುದ್ದೆ ಹಾಗೂ ಜಗಳೂರು ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕಾಧಿಕಾರಿ ಹುದ್ದೆಗಳು ಇವು ಖಾಲಿಯಾದ ಸಂದರ್ಭದಲ್ಲಿ ಅರ್ಹರನ್ನು, ಸಮರ್ಥರನ್ನು ನೇಮಕ ಮಾಡಬೇಕು ಅನ್ನೋದೊಂದು ಸ್ಪಷ್ಟವಾದಂಥ ಒಂದು ಸರ್ಕಾರ ಸುತ್ತೋಲೆ ಇದೆ. ಯಾವುದೇ ಒಂದು ತಾಲೂಕು ಪಂಚಾಯತಿ ಇವುಗಳನ್ನ ನೇಮಕ ಮಾಡ್ಬೇಕಾದ್ರೆ ಸರ್ಕಾರ ತನ್ನದೇ ಆದ ಒಂದು ಮಾನದಂಡವನ್ನು ಸುತ್ತೋಲೆ ಮೂಲಕ ಹೊರಡಿಸಿದೆ. ಅದು 2/9/2022 ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ನೋಡ್ಬೋದು ತಾವು, ಡೇಟ್ ಸಮೇತ ಇದೆ, ಸುತ್ತೋಲೆ ಇದೆ, ಎಲ್ಲ ಇದೆ. ಯಾವುದೇ ಒಂದು ಸಾರ್ವಜನಿಕ ಹಿತದೃಷ್ಟಿ, ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಒಂದು ಮಾನದಂಡಗಳನ್ನ, ಅದರದೇ ಅಂತ ಮಾನದಂಡಗಳನ್ನ ಸರ್ಕಾರ ನಿಗದಿಪಡಿಸಿ 4 ಪಾಯಿಂಟ್ಸ್ನ ರೈಸ್ ಮಾಡಿ ಇವತ್ತು ಸರ್ಕಾರ ಹೊರಡಿಸಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ತಮಗೆ 4 ವಿಷಯಗಳನ್ನ ತಮ್ಗಳ ಈ ಮಾಧ್ಯಮಕ್ಕೆ DVG ವಾಯ್ಸ್ ಮೂಲಕ 4 ಪಾಯಿಂಟ್. ನೀವು ಈಗ ಇಒ ಆಗೋದಕ್ಕೆ ಏನು ಕೆಪಾಬಿಲಿಟಿ ಇರಬೇಕು ಅಂತ ತಿಳಿಸ್ಕೊಡ್ತೀರಾ? ಅರ್ಹತೆ ಹಾಗೂ ಮಾನದಂಡಗಳು ಅಂತಾರೆ. ಆ ಮಾನದಂಡಗಳ ಬಗ್ಗೆ ಹೇಳ್ತೀನಿ. ಖಂಡಿತ ತಿಳಿಸಿ. ಒಂದನೇದು, ಖಾಲಿ ಇರುವ ಕಾರ್ಯನಿರ್ವಾಹಕಾಧಿಕಾರಿ ಹುದ್ದೆಗೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಹತ್ತಿರದ ತಾಲೂಕು ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಸಮರ್ಥ ಕಾರ್ಯನಿರ್ವಾಹಕಾಧಿಕಾರಿಯನ್ನು ಹೆಚ್ಚುವರಿ ಪ್ರಭಾರದಲ್ಲಿರಿಸತಕ್ಕದ್ದು. ಅಂದ್ರೆ ಇಒ ಪೋಸ್ಟಿಂಗು ಇಲ್ಲ ಅಂತ ಹೇಳಿದ್ರೆ ಇನ್ಚಾರ್ಜ್ ಬೇರೆ ಪಕ್ಕದ ತಾಲೂಕ್ ಪಂಚಾಯತಿಯಲ್ಲಿ ಇರುವಂತ ಆ ಹುದ್ದೆಗೆ ಅರ್ಹರನ್ನ ಪ್ರಭಾರ ನೀವು ಕೊಡ್ಬೋದು ಅಂತ ಹೇಳೋದು ಮೊದಲೇ ಪಾಯಿಂಟ್ ಇದೆ. ಮೊದಲೇ ಅಂಶ, ಮೊದಲೇ ಮಾನದಂಡ. ಎರಡನೇದು, ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಹತ್ತಿರದ ತಾಲೂಕ್ ಪಂಚಾಯತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಖಾಲಿ ಹುದ್ದೆಗಳ ಎದುರು ಹೆಚ್ಚುವರಿ ಪ್ರಭಾರದಲ್ಲಿರಿಸಲು ಸಾಧ್ಯವಾಗದ ಪ್ರಕರಣಗಳಲ್ಲಿ ಆಯಾ ಜಿಲ್ಲಾ ಪಂಚಾಯಿತಿಯಲ್ಲಿ ಸಹಾಯಕ ನಿರ್ದೇಶಕ ಹುದ್ದೆಯಲ್ಲಿ ಸ್ಥಾನಪನ್ನರಾಗಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಯನ್ನು ಜ್ಯೇಷ್ಠತೆ ಹಾಗೂ ಸಮರ್ಥತೆಯನ್ನು ಗಮನದಲ್ಲಿರಿಸಿಕೊಂಡು ಹೆಚ್ಚುವರಿ ಪ್ರಭಾರದಲ್ಲಿರಿಸತಕ್ಕದ್ದು. ಇಲ್ಲೂ ಕೂಡ ಎಷ್ಟು ಗಮನಿಸಬೇಕಾದ ಒಂದು ಮಾನದಂಡ ಅಂದರೆ, ಎರಡನೇದು, ಈಗ ಅಕ್ಕಪಕ್ಕ ತಾಲೂಕ್ ಪಂಚಾಯತಿಯಲ್ಲಿ ಅದಕ್ಕೆ ಕೆಪಾಬಿಲಿಟಿ, ಅರ್ಹ ಅಥವಾ ಸಮರ್ಥ ಇಲ್ಲ ಅಂದರೆ ನಿಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಒಬ್ಬ ಸಹಾಯಕ ನಿರ್ದೇಶಕರನ್ನ ಜ್ಯೇಷ್ಠತೆ ಹಾಗೂ ಸಮರ್ಥತೆಯನ್ನು ಆಧರಿಸಿ ಪ್ರಭಾರದಲ್ಲಿಸಬಹುದು ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಿದೆ ಸರ್. ಮೂರನೇದು, ಈ ರೀತಿ ಹೆಚ್ಚುವರಿ ಪ್ರಭಾರ ವ್ಯವಸ್ಥೆ ಮಾಡುವ ಅಧಿಕಾರವು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1957 ನಿಯಮ 68 ನಿಗದಿಪಡಿಸಿದ ಅವಧಿಗೆ ಸೀಮಿತವಾಗಿರ್ತದೆ. 4 ತಿಂಗಳಿಗೂ ಹೆಚ್ಚಿನ ಅವಧಿಗೆ ಪ್ರಭಾರ ಮುಂದುವರಿಸುವ ಸಂದರ್ಭದಲ್ಲಿ ತಕ್ಷಣ ಸರ್ಕಾರದ ಅನುಮೋದನೆ ಪಡೆಯತಕ್ಕದ್ದು. ಅಂದ್ರೆ ಯಾವುದೇ ಇಒ ಇಲ್ಲ ಅಂತ ಹೇಳಿದ್ರೆ 4 ತಿಂಗಳ ತನಕ ಅವ್ರು ಪ್ರಭಾರವಾಗಿ ಮಾಡಬಹುದು, ಅದಕ್ಕಿಂತ ಜಾಸ್ತಿ ಮಾಡೋ ಅವಶ್ಯಕ ಇಲ್ಲ. ಮತ್ತೆ ಕಂಟಿನ್ಯೂಟಿ ಮಾಡಬೇಕಾದ್ರೆ ಮತ್ತೆ ಗೋರ್ಮೆಂಟಿಗೆ ಆತನ ಪ್ರಪೋಸಲ್ ಕಳಿಸಿ ಸರ್ಕಾರದಿಂದ ಅನುಮೋದನೆ ತಗೋಬೇಕು. ಅಂದ್ರೆ ಇದು ಸಿಒ ಮಾಡಬೇಕಾಗಿತ್ತು. ಸಿಒ ಅಧಿಕಾರ ಇದೆ, ಸಿಒ ಅಧಿಕಾರ ಸರ್.
ಯಾಕಂದ್ರೆ ಈಗ 2021ರಿಂದ ಹೌದು ಸರ್. 2021ರಿಂದ ಇಲ್ಲಿಯವರೆಗೂ ಹೌದು ಸರ್. ರಾಮ್ ಬೋವಿ ಅವರು ಹೌದು. ದಾವಣಗೆರೆ ಇಒ ಹೌದು. ಅವ್ರು ಮೊದ್ಲು ಮೊದಲು ಅವರು- ಹೊನ್ನಾಳಿಯಲ್ಲೆಲ್ಲ ಮಾಡಿದ್ದಾರೆ. ಫಸ್ಟ್ ನ್ಯಾಮತಿ ತಾಲೂಕ್ ಪಂಚಾಯತಿ ಇವು ಆಗ್ತಾರೆ. Yes, okay. ನ್ಯಾಮತಿ ಆಗ್ತಿದ್ದಂಕ್ಲೆ ಸ್ವಲ್ಪ ದಿನದಲ್ಲೇ ಹೊನ್ನಾಳಿನೂ ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. Okay. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಬೆರಳು ತೋರಿಸಿದ್ರೆ ಹಂಗನ್ನೇ ನುಗ್ತೇವೆ ಅಂತಲ್ಲ, ಆ ಸಿಸ್ಟಮೆಟಿಕ್ ನಡೀತಾ ಇದೆ ಇಲ್ಲಿ. ಅಂದ್ರೆ ಇದು ಅಧಿಕಾರಿಗಳ ತಪ್ಪ ರಾಜಕಾರಣಿಗಳ ಇದು ತಪ್ಪ? ಅಧಿಕಾರಿಗಳು ಸರ್. ನಾವಿಲ್ಲಿ ರಾಜಕಾರಣಿ ದೂಷಣೆ ಮಾಡಕ್ ಬರಲ್ಲ. ಯಾಕಂದ್ರೆ ಸಿಒ ಅಧಿಕಾರನ ಬೇರೆ, ರಾಜಕಾರಣಿ ಅಧಿಕಾರನ ಬೇರೆ. ಯಾಕಂದ್ರೆ ಇವ್ ಯಾವುದೇ ಸಂವಿಧಾನದ ಆಶಯಗಳನ್ನ ಶಾಸಕಾಂಗದಲ್ಲೇ ಅಲ್ಲ ಇದಾಗದ. Yes. ಯಾವುದೇ ಕಾಯ್ದೆ ಆಗ್ಲಿ ನಿಯಮಗಳಾಗಿ ರೂಪಿತ ಆಗೋದು ಅವರೇ ಅಲ್ಲ, ಅದೇ MLA ಅಲ್ಲ, ಅವರೇ ಇದನ್ನ ಓಡಿಸಿರೋದು. ಹೌದು ಹೌದು. ಅವರೇ ಓಡಿಸಿರೋದ್ರಿಂದ ಇಲ್ಲಿ ರಾಜಕಾರಣಿಗಳು ನಾವು ತರ್ಲಿಕ್ಕೆ ಬರಲ್ಲ, ಮಧ್ಯ ಪ್ರವೇಶ ಮಾಡ್ಲಿಕ್ಕೆ ಬರಲ್ಲ. ಶಾಸಕಾಂಗ ಅಂದ್ರೆ ರಾಜಕಾರಣಿಗಳೆಲ್ಲ. ಹೌದು ಸರ್. ಯಾವುದೇ ಒಬ್ಬ ಅಧಿಕಾರಿ ನಮ್ ಜಿಲ್ಲೆ ಬರ್ಬೇಕು, ನಮ್ ತಾಲೂಕಿಗೆ ಬರ್ಬೇಕು ಅಂದ್ರೆ ರಾಜಕಾರಣಿಗಳ ಇನ್ಫ್ಲೂಯೆನ್ಸ್ ಅಲ್ಲೇ ಬರೋದು. ಹೌದು ಸರ್. ಈಗ ಅಧಿಕಾರಿಗಳು ರಾಜಕಾರಣಿಗಳು ಮಾತು ಕೇಳೇ ಮಾಡಿರ್ಬೋದು, ಇಲ್ಲ ಅವರವ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡಿರ್ಬೋದು ಅಂತ ನೀವು ಹೇಳ್ತಿರೋದು. ಹೌದು. ಆದ್ರೂ ಏನ್ ಗೊತ್ತಾ, ದಾಖಲೆಗಳು ಪ್ರಕಾರ ದಾಖಲೆ ಏನ್ ಹೇಳುತ್ತೆ, ಇಲ್ಲಿ ಅಧಿಕಾರಿಗೆ ಕಾರ್ಯಾಂಗ ಬರುತ್ತೆ. ಅಲ್ಲಿ ಶಾಸಕಾಂಗ ಇದು ತೋರಿಸಲ್ಲ. ಇದು ಶಾಸಕಾಂಗ ರಚನೆ ಮಾಡಿದೆ. ಹೌದು. ಈಗ ಕಾರ್ಯಾಂಗ ಶಾಸಕಾಂಗ ಮಾಡಿದ್ನ ಇವರು ಕಾರ್ಯಾಂಗ ಇಂಪ್ಲಿಮೆಂಟ್ ಮಾಡ್ಬೇಕು. ಅನುಷ್ಠಾನ ಅಧಿಕಾರಿಗಳು ಇವರೇ ಅಲ್ಲ. ಹಂಗಾಗಿ ಈ ಮಾನದಂಡಗಳ ಪ್ರಕಾರ ಈ ತರ ಇದೆ. 4ನೇ ಪಾಯಿಂಟ್, ಜಿಲ್ಲಾ ಪಂಚಾಯತಿ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅನ್ಯ ಇಲಾಖೆ ಅಧಿಕಾರಿಗಳನ್ನು ಖಾಲಿ ಇರುವ ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆಗೆ ಹೆಚ್ಚುವರಿ ಪ್ರಭಾರದಲ್ಲಿರಿಸುವ ಅನಿವಾರ್ಯ ಸಂದರ್ಭಗಳು ಕಂಡು ಬಂದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪೂರ್ವಾನುಮತಿ ಪಡೆಯತಕ್ಕದ್ದು. ಬಹಳ ಸ್ಪಷ್ಟವಾಗಿದೆ ಸರ್. ಇಲ್ಲಿ 4 ತಿಂಗಳು ತಗೋಣಕ್ಕೆ ನಿಮಗೆ ಅವಕಾಶ ಐತಿ. 4 ತಿಂಗಳ ನಂತರ ಸರ್ಕಾರದ ಅನುಮೋದನೆ ತಗೋಬೇಕು ಅನ್ನೋದು ಹೇಳ್ತಾ ಇದೆ. ಆದ್ರೆ ಆ ಹುದ್ದೆ ಪ್ರಭಾರ ತಗೋಬೇಕಾದ್ರೂ ಕೂಡ ಆ ಕೆಪಾಬಿಲಿಟಿ ಇರಂತರನೇ ತಗೋಬೇಕು ಅಂತ ಹೇಳುತ್ತೆ. ಇಷ್ಟೆಲ್ಲ ಇದ್ದು ಕೂಡ ಇವರು ಅಕ್ರಮವಾಗಿ ತಗೊಂಡಾರೆ. ಇಲ್ಲಿ ಅಕ್ರಮವಾಗಿ ತಗೊಂಡಾರೆ ಅನ್ನೋ ಜೊತೆಗೆ ಇಲ್ಲಿ ಅವ್ಯವಹಾರನೂ ಕೂಡ ನಡೆಯುತ್ತೆ ಸರ್. ಹಣಕಾಸಿನ ವ್ಯವಹಾರ ನಡೆದೇ ಇದು ನಡೆಯುತ್ತೆ ಸರ್. ಇದು ಅಂದ್ರೆ ನಿಮ್ಮ ಪ್ರಕಾರ ಒಬ್ಬ ತಾಲೂಕು ಇಒ ಅಂತಂದ್ರೆ ಎಷ್ಟು ಇಲಾಖೆಗೆ ಸಂಬಂಧಪಡ್ತಾರೆ ಸರ್? ಸರಿ, ಸುಮಾರು ಒಂದು 29 ಇಲಾಖೆ ಬರ್ತಾವ ಸರ್. ಎಲ್ಲ ಇಒ ಅಂಡರ್. ಹೌದು ಸರ್, ಇಒ ಅಂಡರ್. ನೋಡಿ ವೀಕ್ಷಕರೇ, 29 ಇಲಾಖೆಗೆ ಸಂಬಂಧಪಟ್ಟಂತ ಒಬ್ಬ ಅಧಿಕಾರಿ ಅಕ್ರಮವಾಗಿ ಆ ಸೀಟಲ್ಲಿ ಕುತ್ಕೊಂಡು 5 ವರ್ಷಗಳ ಕಾಲ ಅಧಿಕಾರ ಮಾಡೋದು ಅಂದ್ರೆ ಎಷ್ಟು ವಿಪರ್ಯಾಸ ಅದು. ಆಮೇಲೆ ಇದು ನಿಮಗೆ ಸಿಕ್ಕಿ ಬಿದ್ದಿದ್ದು ಹೆಂಗೆ? ಇವರಾಯ್ತು, ಕೆಂಚಪ್ಪ, ಯಾಕಂದ್ರೆ ಇವೆಲ್ಲ ಬಹಳ ಒಂದು ಭಾರಿ ಕಷ್ಟಪಡ್ಬೇಕು. ಇವತ್ತು ಯಾವ್ದೇ ಒಬ್ಬ ಅಧಿಕಾರಿದ ಒಂದು ಸರ್ಟಿಫಿಕೇಟ್ ತಗೋಬೇಕು ಅಂದ್ರೆ RTI ಏನ್ ಹಾಕಿದ್ರು ಸಿಗಲ್ಲ. ಅಂತದ್ರಲ್ಲಿ ನಿಮಗೆ ಇವೆಲ್ಲ ದಾಖಲೆಗಳು ಹೆಂಗ್ ಸಿಕ್ಕು? ಹೌದು ಸರ್, ಹೌದು. ಇದೊಂದು ಒಳ್ಳೆ ಪ್ರಶ್ನೆ ತಾವು ಕೇಳ್ತಾ ಇದ್ದೀರಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಸರ್ಕಾರದ ಆದೇಶಗಳು ಏನಿದೆ, ಒಬ್ಬ ಇಒನ್ ಅಪಾಯಿಂಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಒಬ್ಬ PDOನ್ ಅಪಾಯಿಂಟ್ ಮಾಡ್ಬೇಕಾದ್ರೆ ಯಾರು, ಅದಕ್ಕೆ ಶಿಸ್ತು ಪ್ರಾಧಿಕಾರಿಗಳು ಯಾರು, ಇದ್ರ ಬಗ್ಗೆ ಎಲ್ಲ ಸೋರ್ಸ್ ಮಾಡ್ಬೇಕಾಗತ್ತೆ, ಮಾಹಿತಿಗಳು ಕಲೆ ಹಾಕ್ಬೇಕಾಗತ್ತೆ. ಕಲೆ ಹಾಕಿದ್ವಿ. ಇವರು ಚನ್ನಗಿರಿ ತಾಲೂಕಿಗೆ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಇದು ಸಂಬಂಧಪಟ್ಟಂಗೆ ನಿರ್ದೇಶಕರನ್ನಾಗಿ ವರ್ಗಾವಣೆ ಆಗ್ತಾರೆ ಸರ್. ಜಿಲ್ಲಾ ಪಂಚಾಯತಿಯಲ್ಲಿ ರಾಂಬಾಯಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಹೌಸಿಂಗ್ ಇದ್ರೊಳಗೆ. ಅಲ್ಲಿಂದ ಚನ್ನಗಿರಿಗೆ ಇವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಚನ್ನಗಿರಿಯಿಂದ ಟ್ರಾನ್ಸ್ಫರ್ ಆದ್ಮೇಲೆ ಏಕಾಏಕಿ ನ್ಯಾಮತಿಗೆ ಇಒ ಆಗ್ತಾರೆ. ಸಡನ್ಲಿ ಅಲ್ಲಿಂದ ಇಲ್ಲಿಗೆ? ಹೌದು, ಶಾರ್ಟ್ ಟೈಮ್ ನಲ್ಲೇ, ಬಹಳ ಲಾಂಗ್ ಟೈಮ್ ಇಲ್ಲ, ಶಾರ್ಟ್ ಟೈಮ್ ನಲ್ಲಿ ನ್ಯಾಮತಿ ಇಒ ಆಗ್ತಾರೆ. ಅದು ಹೆಂಗಾದ್ರು ಏನು ಅನ್ನೋದು ಅದು ಬಹಳ ನಿಗೂಢ ಇದೆ. ನ್ಯಾಮತಿ ಇಒ ಆಗ್ತಾರೆ. ನ್ಯಾಮತಿ ಇಒ ಆಗ್ತದಂಕ್ಲೆ ಇಲ್ಲಿ ಹೊನ್ನಾಳಿ ಇಒ ಪೋಸ್ಟಿಂಗ್ ಖಾಲಿ ಆಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಯಾರಿದ್ರು ನನ್ಗೆ ನೆನಪಿಲ್ಲ. ಅವಾಗ ನೆಕ್ಸ್ಟ್ ಹಂಗೆ ಹೊನ್ನಾಳಿನೂ ಕೂಡ ಕ್ಯಾಪ್ಚರ್ ಆಗುತ್ತೆ. ಸರ್ಕಾರ ಆದೇಶ ಸರ್ಕಾರ ಆದೇಶ ಅನ್ನೋಕ್ಕಿಂತ ಸಿಒರ್ ಆದೇಶ. ಸರ್ಕಾರ ಅಂದ್ರೆ ಬೆಂಗಳೂರಲ್ಲಿ ಇಲ್ಲಿ ಸ್ಥಳೀಯ ಆಡಳಿತ ಅಂದ್ರೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ತಿರಿಸ್ತಾರೆ ಅಧಿಕಾರಿಗಳು ಸರ್. ಇವು ಜಿಲ್ಲಾ ಪಂಚಾಯತಿ ಸಿಇಒ ಅವರು ನ್ಯಾಮತಿ ಜೊತೆಗೆ ಹೊನ್ನಾಳಿನೂ ಕೊಡ್ತಾರೆ. ಇದು ಎಂತ ಆಶ್ಚರ್ಯಕರ ಅಂದ್ರೆ ಆ ಹುದ್ದೆಗೆ ಅರ್ಹರು ಅಲ್ಲ, ಸಮರ್ಥರು ಅಲ್ಲ, ಅಂತರಿಗೆ ನ್ಯಾಮತಿ ಮತ್ತು ಹೊನ್ನಾಳಿ ಕೊಡ್ತಾರೆ. ಆಮೇಲೆ ಇದು ಚರ್ಚೆ ಆಗುತ್ತೆ ಸರ್. ನಮ್ಮ ತಾಲೂಕಲ್ಲಿ ಸುಮಾರು ಚರ್ಚೆ ಆಯ್ತು. ನ್ಯಾಮತಿ ಆಗ್ತದಂಕ್ಲಿ ಹೊನ್ನಾಳಿನೂ ಕೊಟ್ಬಿಟ್ರು ಅಂತ ಹೇಳಂದ್ರೆ ಹೆಂಗೆ ಇದು ಕೊಡಕ್ಕೆ ಸಾಧ್ಯ ಅಂದ್ರೆ, ತಡಿ ಒಂದು ಆದೇಶ ಏನಾರಿದ್ರು ಕೊಡ್ರಿ ಅಂತ ಹೇಳಂತೆ. ಆ ದೇಶದಲ್ಲಿ ಅದೇ ಸ್ಟ್ಯಾಟಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಸಾಂಖ್ಯಿಕ ಇಲಾಖೆ ಇದರೊಳಗೆ ಯೋಜನಾ ಅಧಿಕಾರಿಯಾಗಿ ಇರ್ತಾರೆ ಹಿಂಗೆ ಅಂತ ಹೇಳಿದಿತ್ತು. ಅದ್ರ ಬಗ್ಗೆ ನಾನು ಸ್ವಲ್ಪ ಸರ್ಚ್ ಮಾಡ್ಕೊಂತ ಹೋದೆ ಸರ್. ನಾನು ಮಾಹಿತಿಗಳು ನನಗೆ ಬೇಕಾದ ಕೆಲವು ಆ್ಯಂಗಲ್ಗಳೊಳಗೆ 4 ದಿಕ್ಕಲ್ಲೂ ಕೂಡ ಸರ್ಚ್ ಮಾಡ್ಕೊಂತ ಹೋದಾಗ ಇವರಿಗೆ ಕೊಡಕ್ಕೆ ಬರಲ್ಲ ಅನ್ನೋದು ಒಂದು ಸರ್ಕಾರ ಸುತ್ತೋಲೆ ಸಿಕ್ತು ಸರ್ ನನಗೆ. ಈ ಸುತ್ತೋಲೆಯಲ್ಲಿ ಈಗಾಗಲೇ ನಾನು ಹೇಳಿದಂಗೆ 3 ಪಾಯಿಂಟ್ನಲ್ಲಿ ಏನೆಲ್ಲ ಇದಾವೆ, ಇವೆಲ್ಲ 3 ಪಾಯಿಂಟಿಗೆ ಇವರು ಅರ್ಹರೇ ಅಲ್ಲ, ಸಮರ್ಥರೂ ಅಲ್ಲ. ಈ
ಹೋರಾಟ, ಯಾಕಂದ್ರೆ ಇದು ಪ್ರಕರಣ ಅಲ್ಲ, ಇದು ಹೌದು ಸರ್. ಇದು ಒಂದು ಹೋರಾಟ. ಹೌದು ಈ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ವರ್ಷದಿಂದ ಈ ಹೋರಾಟ ನಡೆಸ್ತಾ ಇದ್ದೀರಾ ಸರ್? ಇದು ಇವತ್ತಿನ ಪ್ರೆಸೆಂಟಿಗೆ ಇದು ಒಂದು ಒಳ್ಳೆ ಪ್ರಶ್ನೆ ಸರ್ ತಮ್ಮ ಕಡೆಯಿಂದ. ಇವತ್ತು ಉದ್ಭವಿಸಿಲ್ಲ ಇದು. ಇದಕ್ಕೆ ಮತ್ತೆ ಅವ್ರ ಹೊತ್ತಲ್ಲೇ ಬಣ್ಣ ಬಳಕಂತವ್ರು ಏನೋ ಗೊತ್ತಿಲ್ಲ ಇವತ್ತಿನ ಪ್ರೆಸ್ ಮೀಟ್ ಆದ ನಂತರ. ಆದ್ರೆ ಇವತ್ತು ಮಾಧ್ಯಮ ಮೂಲಕ ನಿಮ್ ಜೊತೆ ಅದ್ರಾಗೂ ನನ್ನ ಸೌಭಾಗ್ಯ. ಇಲ್ಲ, ಈಗ ನಮ್ದು ಏನು ಅಂತ ಹೇಳಿದ್ರೆ ಸತ್ಯ ವಿಚಾರಗಳನ್ನ ಬಿಚ್ಚಿಡುವ ಪ್ರಯತ್ನ. ಹೌದು ಸರ್, ಹೌದು ಸರ್. ಎಲ್ಲರಿಗೂ ಪ್ರಸನ್ನ ಕುಮಾರ್ ಆಗಕ್ಕಾಗಲ್ಲ, ಎಲ್ಲರೂ ಕರಿಯಪ್ಪನವ್ರು ಆಗಕ್ಕಾಗಲ್ಲ. ಎಲ್ಲಾ ಚಾನೆಲ್ಗಳು ಇದೇ ರೀತಿ ಮಾಡ್ತವೆ ಅಂತ ಹೇಳಕ್ಕಿಲ್ಲ. ಪ್ಲಸ್ ಮೈನಸ್ ಇದ್ದಿದ್ದೆ. ಈಗ ನೋಡಿ, ರಾಂಭವಿ ಅವರು ನಮಗೆ ಸುಮಾರು ವರ್ಷದಿಂದ ಪರಿಚಯನೇ, ಬಟ್ ನಾವು ಸಹ ಅದನ್ನ ಯೋಚನೆ ಮಾಡಿರ್ಲಿಲ್ಲ. ಇಸ್ ಬ್ರಿಲಿಯಂಟ್, ಟ್ಯಾಲೆಂಟ್ ಎರಡೂ ಇದೆ ಅವರಲ್ಲಿ. ಕೆಲಸ ಮಾಡ್ತಾರೆ, ಮಾಡಿಸ್ತಾರೆ, ಬಟ್ ಇಲ್ಲಿವರೆಗೂ ಅವ್ರ ಮೇಲೆ ಯಾವುದೇ ರೀತಿ ಆಪಾದನೆ ಬಂದಿರ್ಲಿಲ್ಲ. ಇವತ್ತು ಸಡನ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ನೀವು ಕುತ್ಕೊಂಡಿರೋದು, ನೀವು ಮಾತಾಡೋದು ಎಲ್ಲ ನೋಡಿದ್ಮೇಲೆ ಇವ್ರ ಬಗ್ಗೆ ತಿಳ್ಕೊಂಡ್ಲೇಬೇಕು. ಯಾಕೆ ಅಂದ್ರೆ ಯಾವುದೇ ಸ್ಯಾಟಲೈಟ್ ಚಾನಲ್ ಆಗಿರ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಲಿ, ಕುಂದ್ರಿಸ್ಕೊಂಡು ಮಾತಾಡ್ಬೇಕು ಅಂತ ಹೇಳಿದ್ರೆ ಫೈನಾನ್ಷಿಯಲಿ ಫಿಟ್ ಇರಬೇಕು, ನಮ್ ಪಕ್ಕದಲ್ಲಿ ಕುತ್ಕೊಳ್ಳೋರು. ಬಟ್ ಇದು ಕರಿಯಪ್ಪ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣ, ಸಾರ್ವಜನಿಕರಿಗೆ ಅನುಕೂಲ ಆಗಂತ ಪ್ರಶ್ನೆಗಳು ಯಾವುದೇ ಇದ್ರೂ ಕ್ಲಿಯರ್ ಕಟ್ ಜನರಿಗೆ ತಿಳಿಸೋದೇ ನನ್ನ ಒಂದು ಸಣ್ಣ ಪ್ರಯತ್ನ. ಹೌದು ಸರ್. ಅದಕ್ಕೆ ನೀವು ಸಹ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಪ್ರಸನ್ನ ಕುಮಾರ್ ಇವತ್ತು ಒಬ್ಬ ಪ್ರಸನ್ನ ಕುಮಾರ್, ನಾಳೆ ಇನ್ನೂ 10 ಜನ ಪ್ರಸನ್ನ ಕುಮಾರ್ಗಳು ಹುಡ್ಬೇಕು. ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ರಿಗೂ ಕೂಡ ಮುಕ್ತವಾಗಿದೆ. ಸಾರ್ವಜನಿಕ ಸೇವೆಗೆ ಏನು ಒಬ್ಬ ಅಧಿಕಾರಿನೇ ಆಗ್ಬೇಕು ಅಂತಿಲ್ಲ. ಈಗ ಸುದ್ದಿ ಮಾಧ್ಯಮ ಇದೆ, ಅದು ಒಂದು ಸಾರ್ವಜನಿಕ ಕ್ಷೇತ್ರ. ನಮ್ಮ ದೇಶದಲ್ಲಿ 3 ಅಂಗಗಳ ನಂತರ 4ನೇ ಅಂಗನೇ ಪತ್ರಿಕಾ ರಂಗ. ಇವತ್ತು ಸರ್ಕಾರ ಕಣ್ಮುಚ್ಚಿದಾಗ ಬಡದು ಎಬ್ಬಿಸೋದು ಪತ್ರಿಕಾ ರಂಗನೇ. ಆ ರಂಗಕ್ಕೆ ಫಸ್ಟ್ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಜೊತೆಗೆ ಈಗ ಈ ಒಂದು ದೂರು ಇವತ್ತಿನ ಪ್ರೆಸ್ ಮೀಟಿಗೆ ಸಂಬಂಧಪಟ್ಟಂಗೆ ಇವತ್ತಿನ ಹೋರಾಟ ಅಲ್ಲಿ ಇದು ದಿನಾಂಕ 17/10/2023 ಈ ಒಂದು ತಾಲೂಕ್ ಪಂಚಾಯತಿ ರಾಮಭವಿಯವರನ್ನ ನ್ಯಾಮತಿ ಮತ್ತು ಹೊನ್ನಾಳಿ ಆದ ತಕ್ಷಣ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗಿ ದಾವಣಗೆರೆನೂ ಕೊಟ್ಟರು ನೋಡಿಕೊಂಡು ಇದು ಬಹಳ ದೊಡ್ಡ ಜಾಲನೆ ಇದೆ ಅಂತ ಹೇಳಿ ಬೆನ್ನತ್ತಿದ ಮೇಲೆ ನನಗೆ ಇನ್ನೂ ಕೂಡ ಮಾಹಿತಿಗಳು ಕಲೆ ಹಾಕಿದೆ. 17/10/2023 ಈ ಹೋರಾಟ ನಂದಿದ್ದು. ಅಂದ್ರೆ ಈಗ ಮುಂದಿನ ತಿಂಗಳಿಗೆ ಕರೆಕ್ಟ್ 3 ವರ್ಷ ಆಯ್ತು. ಹೌದು ಸರ್. ಎಲ್ಲಾ ಕೆಲಸಗಳು ಬಿಟ್ಟು ರಾಮಭವಿಯವರಿಂದ ನೀವು ರಾಮಭವಿಯವರಿಂದ ಬೆನ್ನತ್ತಿದೆ. ಅಂದ್ರೆ ಹೆಂಗ್ ಗೊತ್ತಾ, ಇದು ಒಬ್ಬ ರಾಮಭವಿಯವರನ್ನ ಆ ಹುದ್ದೆಯಿಂದ ತೆಗೆದಾಕಿದ್ರೆ ನೆಕ್ಸ್ಟ್ ರಾಮಭವಿ ತರನೇ ಮತ್ತೊಂದು ಇದೇ ತಾಲೂಕ್ ಪಂಚಾಯತಿಗಳು ಆಕ್ರಮಿಸಿ. ಕೆಂಚಪ್ಪ ಅನ್ನೋರ ಬಗ್ಗೆ ನಿಮ್ಗೆ ಏನ್ ಗೊತ್ತಾಯ್ತು? ಇಲ್ಲ, ಇಲ್ಲಿ ಕೆಂಚಪ್ಪ ಅವರು ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈ ರಾಮಭವಿ ಅವರು ಪ್ರಕರಣ ಬೇಸ್ಕಂತ ಹೋದಾಗ ಇದೇ ರೀತಿ ಕೂಡ ಜಗಳೂರಲ್ಲೂ ಕೂಡ ಅಪಾಯಿಂಟ್ ಆಗಿದ್ದಾರೆ ಅಂದ್ರು. ಆ ಜಗಳೂರು ಅಪಾಯಿಂಟ್ ಹೋದಾಗ ಅವರು ಕೂಡ ಈ ಸ್ಟಾಟಿಕ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದವರು ಅನ್ನೋದು ಮಾಹಿತಿ ಸಿಕ್ತು. ಅಂದ್ರೆ ಇಲ್ಲಿ ಇದೇನಿದು, ಯಾಕೆ ಆ ಇಲಾಖೆಯವರು ಬಂದು ಇಲ್ಲಿ ಯಾಕೆ ಇದು ಮಾಡ್ತಾ ಇದಾರೆ? ಇದು RDPR, ಇದು ಸಮುದ್ರ. ಇದು ಹೌದು. ಗ್ರಾಮೀಣ ಜನರಿಗೆ ಜೀವನ ಮಟ್ಟ ಸುಧಾರಣೆ ಆಗ್ಬೇಕಂದ್ರೆ ಪಂಚಾಯತ್ ರಾಜ್ ಇಲಾಖೆ ಬಹಳ ಸ್ಟ್ರಾಂಗ್ ಇರಬೇಕು. ಪರಿಣಾಮಕಾರಿಯಾಗಿ ಆಡಳಿತದಲ್ಲಿ ಪಾರದರ್ಶಕತೆ ಅನ್ನೋದು ಹೆಚ್ಚು ಒತ್ತು ಕೊಡಬೇಕು. ಇದಕ್ಕೆ ಈ ಒತ್ತು ಕೊಡಬೇಕಾದ್ರೆ ಆ ಸಂಬಂಧಪಟ್ಟಂತೆ ಇಲಾಖೆಯ ಅಧಿಕಾರಿಗಳೇ ಇವುಗಳು ಆದ್ರೆ ಗ್ರಾಮೀಣ ಜನರ ಜೀವನ ಮಟ್ಟ ಸುಗಮವಾಗಿ ನಡೆಯುತ್ತೆ. ರಾಮರಾಜ್ಯ, ಗಾಂಧೀಜಿಯವರ ಕನಸು ರಾಮರಾಜ್ಯ ಕನಸು ನನ್ಸಾಗುತ್ತೆ ಅನ್ನೋದು ನಂದು. ಇದು ಅಂದ್ರೆ ಈಗ ಉಚ್ಚ ನ್ಯಾಯಾಲಯ ಏನ್ ಹೇಳುತ್ತೆ, ಪಿಟಿಷನ್ ನಂಬರ್ 127/223 ಹೌದು ಸರ್ ಪ್ರಕಾರ ಸರ್ ಈ ಒಂದು ಆದೇಶವನ್ನು ಇಟ್ಕೊಂಡು ನೀವು ರಾಮಭವಿ ಅವರು ಇಒ ಆಗ್ಲಿಕ್ಕೆ ಅನ್ಫಿಟಬಲ್ ಅಂತ ಹೇಳ್ತಾ ಇದ್ದೀರಾ. ಹೌದು ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ನೀವು CEO ಅವರಿಗೆ, ಅಂದ್ರೆ ಈ ಹಿಂದೆ ನಮ್ಮ ಸುರೇಶ್ ಇಟ್ನಾಳ್ ಅವರಿದ್ರು, ನಿಮ್ದು 2023 ಅಂತ ಹೇಳಿದ್ರೆ ಅವಾಗ ಸುರೇಶ್ ಇಟ್ನಾಳ್ ಅವರಿದ್ರು, ಅವರಿಗೆ ನೀವೇನಾದ್ರೂ ಅರ್ಜಿ ಕೊಟ್ಟಿದ್ರ ಸರ್? ಅವ್ರನ್ನು ಪಾರ್ಟಿ ಮಾಡಿ ನಾನು 17/10/2023 ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ರಿ, ಸೇವೆಯಿಂದ ವಜಾ ಮಾಡ್ರಿ ಅನ್ನೋದು ಒಂದು ಭಾಗ ಮಾಡಿದ್ದು ಸರ್ ನಾನು. ಯಾರಿಗೆ? ಇಒ ಅವ್ರನ್ನ. ಯಾಕಂದ್ರೆ ಅಪಾಯಿಂಟ್ ಮಾಡ್ಬೇಕಾದ್ರೆ ಅರ್ಹರು ಇರ್ಬೇಕು, ಅವ್ರು ಸಮರ್ಥರು ಇರ್ಬೇಕು ಅಂತ ಹೇಳಂದು 2/9/2022 ಸರ್ಕಾರ ಸುತ್ತೋಲೆ ಹೇಳುತ್ತೆ. ಆ ತರ ಕ್ಯಾಪಬಿಲಿಟಿನೇ ಇಲ್ಲ. ಆ ವ್ಯಕ್ತಿನ ಹೆಂಗ್ ಅಪಾಯಿಂಟ್ ಮಾಡಿದ್ರಿ? ಆದ್ರೆ ಈಗ ಜಿಲ್ಲಾಧಿಕಾರಿ ಆಗಿದ್ದಾರೆ ಕೊಪ್ಪಳಕ್ಕೆ ಸರ್. ಅದು ಆಗ್ಲಿ, ಇನ್ನೂ ಉನ್ನತ ಇರ್ಲಿ ಅವರು, ಇನ್ನೂ ಉನ್ನತ ಇರ್ಲಿ. ಯಾಕೆ ಅಂತ ಹೇಳಿದ್ರೆ ಈಗ ಸಮಾಜ ಬದಲಾವಣೆ ಸರ್ಕಾರ ನೋಡಿಲ್ಲ ಅದನ್ನ ಸರ್. ಈ ಕೇಸ್ನ ಸರ್ಕಾರ ಬಹಳ ಕ್ಲೀನ್ ಸ್ಪಷ್ಟವಾಗಿ ನೋಡಿದ್ರೆ ಆ ಹುದ್ದೆಗೆ ಅವ್ರನ್ನ ಹಿಂಬಡ್ತಿ ಕೊಡ್ತಿತ್ತು. ನನ್ನ ದೂರನ್ನ ನಾನು 17/10/2023 ಕೊಟ್ಟ ನಂತರ ಇಲ್ಲಿ ತನಕ ನಾನು ದೂರದವರನಿಗೆ ಒಂದು ಪತ್ರ ವ್ಯವಹಾರ ಮಾಡಿಲ್ಲ ಸರ್ಕಾರ. ಅಂದ್ರೆ ಎಷ್ಟು ಇದ್ರ ಹಿಂದೆ ದೊಡ್ಡ ಜಾಲನೆ ಇದೆ. ಹೋರಾಟಗಳನ್ನ ಹತ್ತಿಕ್ಬೇಕು, ಆಮೇಲೆ ಇಂಥ ಅಕ್ರಮ ವ್ಯವಹಾರಗಳು ಸರಾಗವಾಗಿ ನಡೀತಾ ಇದ್ರೆ ನಮ್ಮ ಜೀವನ ಸುಗಮವಾಗಿ ನಡೀತೈತಿ. ಇವೆಲ್ಲ ಇಂಟೆನ್ಷನ್ ಇದೆ. ಇದೊಂದು ಹಿಡನ್ ಅಜೆಂಡಾ ಸರ್, ಇದು ರಹಸ್ಯ ಕಾರ್ಯಸೂಚಿ. ಇದನ್ನ ಬಯಲಿಗೆ ಎಳಿಬೇಕು ಅಂತ ಹೇಳಿ ನಾನು ಇವತ್ತು ಫೈನಲ್ ಆಗಿ ಇವತ್ತು ಬಂದಿದ್ದೆ ಸರ್. ಇವತ್ತು ಆಗ್ಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದ ಬಗ್ಗೆ ಹೇಳಿದ್ರೆ ಸರ್, ಇದು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹೋಗಕ್ಕಿಂತ ಮುಂಚೆ ಶ್ರೀಮತಿ ಲೀಲೋದಯ ಕುಮಾರಿ
ತಾಲೂಕು ಯೋಜನಾಧಿಕಾರಿ ಏನ್ ತಾಲೂಕು ಯೋಜನೆ ಲೀಲೋದಯ ಕುಮಾರಿ ತಾಲೂಕು ಯೋಜನಾಧಿಕಾರಿ ಅಂತಾರಲ್ಲ, ಅವರು ಕೂಡ ಸಾಂಖ್ಯಿಕ ಇಲಾಖೆ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ನರೇ ಸರ್. ಯೋಜನೆ ಕಾರ್ಯಕ್ರಮ ಸಾಂಖ್ಯಿಕ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಈ ಇಲಾಖೆಯವರು ಈ ರಾಮ್ಬೋಯ್ ಅವರು ಕೂಡ ಅವ್ರಿಗೆ ಮೋಸ್ಟ್ಲಿ ಕೆಂಚಪ್ಪ ಅವರು ಕೂಡ ಅವರು ಯೋಜನಾಧಿಕಾರಿ ಅವರು ಸರ್. ಇವರಿಗೆ ತಾಲೂಕ್ ಪಂಚಾಯತಿ ಇಒ ಹುದ್ದೆ ಕೊಡಕ್ ಬರಲ್ಲ ಅಂತ ಹೇಳಂದು ಒಬ್ರು ಅಪೀಲ್ ಹೋಗ್ತಾರೆ ಸರ್. ಎಲ್ಲಿಗೆ KT ಹೋಗ್ತಾರೆ. KTಯಲ್ಲಿ ಈ ಲೀಲೋದಯ ಅಂದ್ರೆ ಕರ್ನಾಟಕ ಆ ನ್ಯಾಯಮಂಡಳಿ ಹೋದಾಗ ನ್ಯಾಯಮಂಡಳಿ ಆದೇಶ 4627/2022ರಲ್ಲಿ ಅವ್ರು ಬರೋದಿಲ್ಲ, ಇದಕ್ಕೆ ಅವ್ರ ಮಾತೃ ಇಲಾಖೆ ವಾಪಸ್ ಕಳಿಸ್ಬೇಕು ಅಂತ ಹೇಳಂದು ಬಹಳ ಸ್ಪಷ್ಟವಾಗಿ ಆದೇಶ ಮಾಡುತ್ತೆ ಸರ್. ಇವ ಪೋಸ್ಟೇ ಕೊಡಕ್ ಬರಲ್ಲ ಅವ್ರಿಗೆ ಅಂತ ಹೇಳಂದು, ಹುದ್ದೆ ಕೊಡಕ್ ಬರಲ್ಲ ಅಂತ ಹೇಳಿ. ಅದರ ನಂತರ ಆ KT ಆದೇಶವನ್ನ ವಿರುದ್ಧವಾಗಿ ಹೈಕೋರ್ಟ್ ಮೆಟ್ಲಿ ಇರ್ತಾರೆ ಸರ್. ಯಾರು ಕೆ ಲೀಲೋದಯ ಕುಮಾರಿ ತಾಲೂಕು ಯೋಜನಾಧಿಕಾರಿ ಮತ್ತೆ ಹೈಕೋರ್ಟ್ ಹೋಗ್ತಾರೆ. ಹೈಕೋರ್ಟ್ ಕೂಡ KT ಆದೇಶನ ಎತ್ತಿಡಿತ್ತೆ. ಹೌದು, ನೀವು ಇದಕ್ಕೆ ಅನರ್ಹ, ನೀವು ಅನ್ಫಿಟ್, ನೀವು ಅಸಮರ್ಥರು, ನೀವು ಹುದ್ದೆ ಅಲಂಕರಿಸಕ್ಕೆ ಬರಲ್ಲ ಅಂತ ಹೇಳಿ ಹೈಕೋರ್ಟ್ ಕೂಡ ಹೇಳುತ್ತೆ. ರಿಟ್ ಪಿಟಿಷನ್ ನಂಬರ್ 127/2023ರಲ್ಲಿ ಬಹಳ ಸ್ಪಷ್ಟವಾದಂತ ಆದೇಶ ಹೊರಡಿಸುತ್ತೆ. KSAT ಸರ್ ಇದೆ ಸರ್, ರಿಟ್ ಪಿಟಿಷನ್ ಹೈಕೋರ್ಟ್ ಇದೆ. ಹೈಕೋರ್ಟ್ ರಿಟ್ ಪಿಟಿಷನ್ ನಂಬರ್ ಸರ್, ರಿಟ್ ಪಿಟಿಷನ್ ನಂಬರ್ 127/2023. ಈಗ ನೀವು ಮುಂದೆ ಏನು ಸರ್, ಈಗ ಬಹಳ ಸ್ಪಷ್ಟ ಇದೆ. ನನ್ನ ದೂರಿನಲ್ಲಿ ಹಿಂದೆ ಕೊಟ್ಟಂಥದ್ದು 17/10/2023 ನಂದು ಹೋರಾಟ ಇದೆ. ಆ ಹೋರಾಟದ ಪೂರಕವಾದ ದಾಖಲೆಗಳು ಈಗ ಪ್ರೆಸೆಂಟ್ ಏನು ಹೈಕೋರ್ಟ್ ಆದೇಶ ಆದ್ಮೇಲೆ ಆದ್ರೂ ನಂತರ ಸರ್ಕಾರನಾದ್ರೂ ಎಚ್ಚೆತ್ಕೊಂಡು ಎಲ್ಲೆಲ್ಲಿ ಯಾರ್ಯಾರು ಅನರ್ಹರು ಅಸಮರ್ಥರಿದ್ದಾರೋ ಅವರೆಲ್ಲರನ್ನು ಕೂಡ ಮಾತೃ ಇಲಾಖೆ ಕಳಿಸ್ಬೇಕು. ಯಾರು ಅರ್ಹರದಾರೆ, ಯಾರು ಸಮರ್ಥರದಾರೆ ಆ ಅಧಿಕಾರಿಗಳನ್ನ ಇಒ ಪೋಸ್ಟ್ ಕೊಡ್ರಿ. ಯಾಕೆಂದ್ರೆ ಸರ್ಕಾರಕ್ಕೂ ಕೂಡ ಗಮನ ಇದೆ ಸರ್. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ನಿಯಮ 1993 ಪ್ರಕರಣ 57 1157 ಏನ್ ಹೇಳುತ್ತೆ ಅಂದ್ರೆ, ಪ್ರಕರಣ 157 ಮ್ಯಾಜಿಸ್ಟ್ರೇಟ್ ಹುದ್ದೆ ಸರ್. ಅದು ಮ್ಯಾಜಿಸ್ಟ್ರೇಟ್ ಹುದ್ದೆ ಸರ್. ಅದು ಒಬ್ಬ ಡ್ರಾಯಿಂಗ್ ಆಫೀಸರ್ ಹುದ್ದೆ ಸರ್. ಅದು ನೀವು ಹೇಳೋದು ಒಂದು ತಾಲೂಕ್ ದಂಡಾಧಿಕಾರಿಗಳಿಗಿಂತಲೂ ಹೈಯರಿಂಗ್ ಪೋಸ್ಟ್. ಹೌದು ಸರ್, ತಾಲೂಕ್ ದಂಡಾಧಿಕಾರಿಗಳಿಗೆ 102 ಡಿಪಾರ್ಟ್ಮೆಂಟ್ ಅಷ್ಟೇ ಸರ್, ಬಿಟ್ರೆ ಬೇರೆ ಇಲ್ಲ. ಇವ್ರಿಗೆ 29 ಇಲಾಖೆ ಇದೆ ಸರ್. ಸರ್ಕಾರ ಇನ್ನೊಂದು ಹೇಳುತ್ತೆ, 12/9/2023 ಸರ್ಕಾರ ಸುತ್ತೋಲೆಯಲ್ಲಿ ಹೇಳುತ್ತೆ, ಕೆಳದರ್ಜೆ ಅಧಿಕಾರಿಗಳನ್ನು ಮೇಲ್ದರ್ಜೆ ಹುದ್ದೆಗೆ ಹೈಯರ್ ರ್ಯಾಂಕ್ ಪೋಸ್ಟ್ ನೇಮಕ ಮಾಡುವುದನ್ನು ಅಥವಾ ನಿಯೋಜನೆ ಮಾಡೋದನ್ನು ನಿರ್ಬಂಧಿಸಿದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಸರ್. ಮತ್ತೆ ಸೂಚನೆನೂ ಇದೆ, ಅದರ ಸೂಚನೆ ಕಟ್ಟುನಿಟ್ಟಾದ ಸೂಚನೆ ಇದೆ ಸರ್. ಆಗಿದ್ರು ಕೂಡ ಅವರಿಗೆ ನೇಮಕಾತಿ ಕೊಟ್ಟಿದ್ದಾರೆ, ಅವರಿಗೆ ಇಲ್ಲಿವರೆಗೂ ಮುಂದುವರಿಸ್ತಾ ಇದಾರೆ. ಅಂದ್ರೆ ಇದೆಲ್ಲ ಆಗುವಗಳಿಗೆ ಜಿಲ್ಲಾ ಪಂಚಾಯತ್ CO ಅವರೇ ನೇರ ಹೊಣೆಗಾರರು ಅಂತ ಹೇಳೊಂದು ಸುತ್ತೋಲೆಯಲ್ಲಿ ಬಹಳ ಸ್ಪಷ್ಟವಾಗಿದೆ ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ನಮ್ಮ ಪ್ರಸನ್ನ ಕುಮಾರ್ ಅವರ 3 ವರ್ಷದ ಹೋರಾಟದ ಫಲ. ಇದು ನಾನು ನಿಮಗೆ ಯಾಕೆ ಇಷ್ಟೊಂದು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಸರ್ಕಾರಿ ಅಧಿಕಾರಿ ಒಂದು ಸಮಾಜವನ್ನು ಬೆಳೆಸುವ ವ್ಯಕ್ತಿ, ಒಂದು ಆ ಸಮಾಜಕ್ಕೆ ಮಾದರಿಯಾಗುವ. ಈಗ ನಾನು ಆದಿಂದ ಲಾವರೆಗೂ ಕಲ್ತ್ರೆ ಮಾತ್ರ ನನ್ನ ಮಕ್ಕಳಿಗೆ ಒಂದು ಪಾಠ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬ ಹೋರಾಟಗಾರರು ಪ್ರಸನ್ನ ಅವರು ಏನು ಮಾಡಿದ್ದಾರೆ ಅನ್ನೋದಕ್ಕಿಂತಲೂ ಇಸ್ ಕ್ಲಿಯರ್ ಕಟ್ಟಾಗಿ ಒಬ್ಬ ಅಧಿಕಾರಿಗೆ ಏನಿರಬೇಕು, ಏನಿರಬಾರ್ದು, ಇವ್ರು ಹೆಂಗೆ ಬಂದರು. ಯಾಕೆಂದರೆ ಒಬ್ಬ ಅಧಿಕಾರಿಯ ಆ ಕಾರ್ಯನಿರ್ವಹಣಾಧಿಕಾರಿ ಅಂತ ಹೇಳಿದರೆ 29 ಇಲಾಖೆಗಳ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಗಾಗ್ತಾರೆ ಅನ್ನೋದೇ ಇರುವಂಥ ಡಿಫಿಕಲ್ಟ್. ಹೇಳಿ ಸರ್. ಆಮೇಲೆ ಈ ಒಂದು ಪ್ರಕರಣ 7 ದಿನದೊಳಗೆ 7 ದಿನಗಳ ಕಾಲಮಿತಿ ಒಳಗಾಗಿ ಆ ಅಧಿಕಾರಿಗಳು ಏನು ಅಪಾಯಿಂಟಿಂಗ್ ಏನು ಆಗಿದಾರಲ್ಲ, ಆ ಅಧಿಕಾರಿಗಳನ್ನ ಮಾತೃ ಇಲಾಖೆ ಕಳಿಸ್ಬೇಕು. ಕಳಿಸಿದ ನಂತರ ಯಾರು ಅರ್ಹರಿದ್ದಾರೆ, ಯಾರು ಸಮರ್ಥರಿದಾರೋ ಆ ಹುದ್ದೆಗೆ ಕಾಯಂ ಅಥವಾ ಪ್ರಭಾರ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಖಂಡಿತ. ಅನಗತ್ಯ ಕಾರಣ ಅಥವಾ ಉದಾಹರಣೆ ವಿಳಂಬ ಧೋರಣೆಯನ್ನು ತೋರಿದ್ರಲ್ಲಿ ಇಡೀ ಈಗಿಂದ CO ಅವ್ರನ್ನ ಒಳಗೊಂಡು ಹಿಂದಿದ್ದ CO ಅವ್ರನ್ನು, ಆಮೇಲೆ ಈಗಿರೋ ರಾಮಭೋವಿ ಮತ್ತೆ ಇವರು ದಾವಣಗೆರೆ ತಾಲೂಕ್ ಪಂಚಾಯತಿ ರಾಮಭೋವಿ ಹಾಗೂ ಜಗಳೂರು ತಾಲೂಕ್ ಪಂಚಾಯತಿ ಎನ್ ಕೆಂಚಪ್ಪ, ಇವರೆಲ್ಲರನ್ನೂ ಕೂಡ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತಾರೆ ಸರ್. ಖಂಡಿತ. ಇದಿಷ್ಟು ಕುಂದೂರು